ಸರ್ ಹಾಕೊಂಡು ಇದು ಈ ತರ ಹಾಕೊಂಡಿರೋದು ನೀವೆಲ್ಲ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜೆಕೆ ಕೃಷ್ಣಾರೆಡ್ಡಿ, ವಡಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 19ರಲ್ಲಿ 5 ಎಕರೆ 10 ಗುಂಟೆ ಸರ್ಕಾರಿ ಜಮೀನು ಇದ್ದು, ಈ ಪ್ರದೇಶದಲ್ಲಿ ಇಂಜಿನಿಯರಿಂಗ್ ಕಾಲೇಜು ಕೂಡ ಇದೆ. ಈ ಆಸ್ತಿಯ ಮಾರುಕಟ್ಟೆ ಮೌಲ್ಯ ಸುಮಾರು 50 ಕೋಟಿ ರೂಪಾಯಿಗೂ ಅಧಿಕವಾಗಿದೆ ಎಂದು ಕೃಷ್ಣಾರೆಡ್ಡಿ ಹೇಳಿದ್ದಾರೆ. ಸರ್ಕಾರಿ ಆಸ್ತಿಯನ್ನು ಬೆಂಗಳೂರು ಮೂಲದ ಜೈ ಶಿವಶಕ್ತಿ ಹೆಲ್ತ್ ಅಂಡ್ ಎಜುಕೇಷನ್ ಫೌಂಡೇಶನ್ ಎಂಬ ಲಾಭರಹಿತ ಸಂಸ್ಥೆಗೆ ನೀಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಸುಮಾರು 50 ಕೋಟಿ ರೂಪಾಯಿ ಮೌಲ್ಯದ ಸರ್ಕಾರಿ ಆಸ್ತಿಯನ್ನು ಖಾಸಗಿ ಸಂಸ್ಥೆಗೆ ಶಿಫಾರಸು ಮಾಡಿರುವುದು ಸರಿಯಲ್ಲ. ಈ ಬಗ್ಗೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಜೈ ಶಿವಶಕ್ತಿ ಸಂಸ್ಥೆಗೆ ಸುಮಾರು 25 ಕೋಟಿ ರೂಪಾಯಿಗಳ ಅನುದಾನವನ್ನು ಪಡೆಯುವ ಪ್ರಕ್ರಿಯೆ ಹಾಗೂ ಸರ್ಕಾರದ ಅನುಮೋದನೆಗಾಗಿ ಪ್ರಸ್ತಾವನೆ ಕಳುಹಿಸುವ ವಿಚಾರದಲ್ಲಿ ಅಧಿಕಾರಿಗಳು ಆತುರ ತೋರುತ್ತಿದ್ದಾರೆ ಎಂದು ಜೆಕೆ ಕೃಷ್ಣಾರೆಡ್ಡಿ ಆರೋಪಿಸಿದ್ದಾರೆ. ಮಾಜಿ ಸಚಿವ ಎಂಸಿ ಸುಧಾಕರ್ ಹಾಗೂ ಅವರ ಕುಟುಂಬದವರೊಂದಿಗೆ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ ಮತ್ತು ತಹಸೀಲ್ದಾರ್ ಸೇರಿದಂತೆ ಕೆಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಜೆಕೆ ಕೃಷ್ಣಾರೆಡ್ಡಿ ಆರೋಪಿಸಿ, ಸರ್ಕಾರಿ ಭೂಮಿಯ ಹೆಸರಿನಲ್ಲಿ ಕೆಲ ಅಧಿಕಾರಿಗಳು ಹಗಲು ದರೋಡೆ ನಡೆಸುತ್ತಿದ್ದಾರೆ ಎಂದು ಅವರು ವಾಗ್ದಾಳಿ ನಡೆಸಿದರು. ಏನು ಪತ್ರಿಕಾಗೋಷ್ಠಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ತಾಲೂಕಿನಲ್ಲಿ ಅಲ್ಲಿ ಏನು ಶಾಸಕರಿದ್ದಾರೆ, ಡಾಕ್ಟರ್ ಎಂಸಿ ಸುಧಾಕರ್ ಅವರು, ಇವರ ಜೊತೆಯಲ್ಲಿ ಅಧಿಕಾರಿಗಳು ಶಾಮೀಲಾಗಿ ತಹಸೀಲ್ದಾರು, AC ಅವರು ಮತ್ತು DC ಅವರು ಇವರೆಲ್ಲರೂ ಕೂಡ ಶಾಮೀಲಾಗಿ ಒಂದು ಸುಮಾರು 50 ಕೋಟಿ ರೂಪಾಯಿ ಆಸ್ತಿಯನ್ನು, ಇವತ್ತು ಮಾರುಕಟ್ಟೆ ಬೆಲೆ ಸುಮಾರು 50 ಕೋಟಿ ರೂಪಾಯಿ ಆಸ್ತಿ, ಈ 50 ಕೋಟಿ ರೂಪಾಯಿ ಆಸ್ತಿಯನ್ನು ತಹಸೀಲ್ದಾರ್ ಅವರು, ಇವರು ಶಾಸಕರು ಯಾವುದೋ ಒಂದು ಟ್ರಸ್ಟ್ಗೆ ಶ್ರೀ ಜೈ ಶಿವಶಕ್ತಿ ಹೆಲ್ತ್ ಮತ್ತು ಎಜುಕೇಷನಲ್ ಫೌಂಡೇಶನ್ ಬೆಂಗಳೂರು ಸಂಸ್ಥೆಗೆ ಒಂದು ಶಿಫಾರಸು ಮಾಡ್ತಾರೆ. ಇದು 2 ತಿಂಗಳ ಹಿಂದೆ ಇದೇ ಸಂಸ್ಥೆಗೆ ಶಿಫಾರಸು ಮಾಡಿರ್ತಾರೆ. ಅದು ನಗರಸಭೆ ವ್ಯಾಪ್ತಿಯಿಂದ 2 ಕಿಲೋಮೀಟರ್ ದೂರದಲ್ಲಿದೆ ಅಂತೇಳಿ ಈ ಶಿಫಾರಸು ಮಾಡಿರ್ತಾರೆ. ತಹಸೀಲ್ದಾರು, AC, DC ಇವರೆಲ್ಲ ಕೂಡ ಮೇಲಧಿಕಾರಿಗಳಿಗೆ, ಪ್ರಾದೇಶಿಕ ಆಯುಕ್ತರಿಗೆ, ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ, ಸರ್ಕಾರಕ್ಕೆ ಮಾಡಿರ್ತಾರೆ. ಅಲ್ಲಿ ಮೊದಲನೇ ಹಂತದಲ್ಲೇ ಪ್ರಾದೇಶಿಕ ಆಯುಕ್ತರು, ಕಂದಾಯ ಒಂದು ಪ್ರಧಾನ ಕಾರ್ಯದರ್ಶಿಗಳು ಇದು 2 ಕಿಲೋಮೀಟರ್ ವ್ಯಾಪ್ತಿ, ನಗರಸಭೆಯಿಂದ 2 ಕಿಲೋಮೀಟರ್ ವ್ಯಾಪ್ತಿಗೆ ಬರೋದಿಲ್ಲ ಅಂತೇಳಿ ತಿರಸ್ಕಾರ ಮಾಡ್ತಾರೆ. ಅದಾದ ನಂತರ ಸುಧಾಕರ್ ಅವರು ಒಂದು ಪತ್ರವನ್ನು ಕೊಡ್ತಾರೆ ಕಂದಾಯ ಸಚಿವರಿಗೆ 3/7/2026ರಲ್ಲಿ ಒಂದು ಪತ್ರವನ್ನು ಕೊಡ್ತಾರೆ. ಆ ಪತ್ರವನ್ನು ಕೊಟ್ಟಾಗ ಮಾನ್ಯ ಕಂದಾಯ ಮಂತ್ರಿಗಳು ಜಿ ಪರಮೇಶ್ವರ್ ಅವರು DC ಅವರಿಗೆ ಇದು ಎಕ್ಸಾಮಿನ್ ಅಂಡ್ ಸೆಂಡ್ ದ ಪ್ರಪೋಸಲ್ ಟು ದ ಗೌರ್ಮೆಂಟ್ ಅಂತೇಳಿ ಇದರ ಮೇಲೆ, ಆ ಪತ್ರದ ಮೇಲೆ ಬರೆದು ಅವರು ಕಳಿಸ್ತಾರೆ. ಈ ಪ್ರಾಪರ್ಟಿ ಇವತ್ತು ಮಾರುಕಟ್ಟೆ ಬೆಲೆ ಸುಮಾರು 50 ಕೋಟಿ ರೂಪಾಯಿ. ಇವನು ಈ ಸಂಸ್ಥೆಗೆ ಈ ಒಂದು ಜೈ ಶಿವಶಕ್ತಿ ಹೆಲ್ತ್ ಅಂತ ಇವರು ಯಾರು ಟ್ರಸ್ಟ್ ಮಾಡ್ಕೊಂಡಿದ್ದಾನೆ, ಇದು ಲಾಭರಹಿತವಾಗಿ ಮಾಡಿರ್ತಕ್ಕಂಥ ಸಂಸ್ಥೆ ಇದು. ಹಾಗಾಗಿ ಇದಕ್ಕೆ ಮಾಡಬೇಕು ಅನ್ನುವಂಥದ್ದು ನಾನು ಇವತ್ತು ಇವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಯಾಕೆಂದರೆ ಮಾನ್ಯ ಶಾಸಕರು ಬೇರೆ ಬೇರೆ ಸಂದರ್ಭಗಳಲ್ಲಿ ಇವತ್ತು ಕೈವಾರ ಭಾಗದಲ್ಲಿ, ಕೈವಾರ ಈಗ ಏನು ಪಟ್ಟಣ ಪಂಚಾಯಿತಿ ಆಗಿದೆ, ನಮೂನೆ 50ರಲ್ಲಿ, ನಮೂನೆ 53ರಲ್ಲಿ, ನಮೂನೆ 57ರಲ್ಲಿ ಯಾರ್ಯಾರು ಅರ್ಜಿಗಳು ಹಾಕ್ಕೊಂಡಿದ್ದಾರೆ ರೈತರು, ಇವ್ರು ಹೇಳ್ತಾರೆ ಪಟ್ಟಣ ಪಂಚಾಯಿತಿ 3 ಕಿಲೋಮೀಟರಲ್ಲಿದೆ, 4 ಕಿಲೋಮೀಟರ್ ಇದೆ, ನಾವು ಮಾಡೋಕ್ಕೆ ಬರೋದಿಲ್ಲ. ಆದರೆ ಇಲ್ಲಿ ಇವ್ರು ಏನು ಮಾಡ್ತಾರೆ, ಮೇಲಧಿಕಾರಿಗಳಿಗೆ ಸುಳ್ಳು ಮಾಹಿತಿಗಳನ್ನು, ಸುಳ್ಳು ವರದಿಗಳನ್ನು ಕೊಟ್ಟು ಇವತ್ತು ಈ ಒಂದು ನಗರಸಭೆ ವ್ಯಾಪ್ತಿಯಿಂದ ಹೊರಗಿದೆ, ಹಿಂದೆ ಹೇಳಿದ್ರು ನಗರಸಭೆ ವ್ಯಾಪ್ತಿಯಿಂದ ಹೊರಗೆ 2 ಕಿಲೋಮೀಟರ್ ಅಂತ ಹೇಳಿದರು.
ತಿರಸ್ಕಾರ ಆಯಿತು. ಈಗ ಮತ್ತೆ ವರದಿಯನ್ನು ಕೊಡ್ತಾರೆ. ನಗರಸಭೆ ವ್ಯಾಪ್ತಿಯಿಂದ ನಾನು, ಯಾಕಂದರೆ ಮೇಲಧಿಕಾರಿ ಪ್ರಾದೇಶಿಕ ಆಯುಕ್ತರ ಜೊತೆಯಲ್ಲಿ ನಾನು ಕೂಡ ಕುಂತಿದ್ದಂಥ ಸಂದರ್ಭದಲ್ಲಿ ಅವ್ರು ಕೇಳಿದ್ರು, DC ಅವರಿಗೆ ಕೇಳಿದ್ರು, ಏನು ಪ್ರಭು ಅವರೇ, ನಿಮ್ಗೇನು ಗೊತ್ತಾಗೋದಿಲ್ವಾ, ನಿಮ್ಗೇನು ಲಾಭ ಇದೆ ಇದರಲ್ಲಿ, ನಿಮ್ಗೇನು ಲಾಭ ಬಂದಿದೆ, ನಾಳೆ ಬೆಳಗ್ಗೆ ನೀವು ಸಿಗಾಕೊಳ್ತೀರಾ, ತೊಂದರೆ ಆಗುತ್ತೆ, ನೀವು ಯಾಕೆ ಈ ಥರ ಮಾಡ್ತೀರಾ ಅಂತೆಲ್ಲ ಕೇಳಿದಾಗ ಆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ, ನನಗೆ ಫೋನಲ್ಲಿ ಕೇಳಿಸ್ತಾ ಇದೆ, 5 ಕಿಲೋಮೀಟರ್ ದೂರದಲ್ಲಿದೆ, 5 ಕಿಲೋಮೀಟರ್ ದೂರದಲ್ಲಿದೆ ಈ ಜಾಗ ಅನ್ನುವಂಥದ್ದು. ಯಾಕಂದರೆ ಮಾಧ್ಯಮ ಸ್ನೇಹಿತರು ತಮ್ಗೆಲ್ಲರಿಗೂ ಕೂಡ ಚಿಂತಾಮಣಿ ಗೊತ್ತಿದೆ, ತಮಗೇನು ಹೊಸದೇನಲ್ಲ. ಈ ಜಾಗ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಕಟ್ತಾ ಇದ್ದಾರಲ್ಲ, ಅದರ ಕೆಳಭಾಗದಲ್ಲಿ ಬರುತ್ತೆ. ಇಂಜಿನಿಯರಿಂಗ್ ಕಾಲೇಜ್ ಮೇಲೆ ಕಟ್ತಾ ಇದ್ದಾರೆ, ಅದರ ಕೆಳಗಿರ್ತಕ್ಕಂಥ ಜಾಗ ಈ ಜಾಗ, ವಡಗನಹಳ್ಳಿ, ಸರ್ವೆ ನಂಬರ್ 19. ಇದರ ಮಾರುಕಟ್ಟೆ ಬೆಲೆ ಇವತ್ತು 50 ಕೋಟಿ ರೂಪಾಯಿ. ಈ ಸಂಸ್ಥೆಯವನ ಹತ್ರ ಇವನು ಯಾರು ಜೈ ಶಿವಶಕ್ತಿ ಈ ಟ್ರಸ್ಟ್ ಯಾರು ಮಾಡ್ಕೊಂಡಿದ್ದಾನೆ, ಇವನ ಹತ್ರ ಆ ಶಾಸಕರು, ಆ DC, ತಹಸೀಲ್ದಾರು, AC ಇವರೆಲ್ಲರೂ ಕೂಡ ಶಾಮೀಲಾಗಿ ಸುಮಾರು 25 ಕೋಟಿ ರೂಪಾಯಿಗಳು ಇವನ ಹತ್ರ ವಂತಿಗೆಯನ್ನ ಪಡ್ಕೊಂಡು ಇವತ್ತು ತರಾತುರಿಯಲ್ಲಿ ಅಂದ್ರೆ ಎಷ್ಟು ಬೇಗ ರೆಕಮೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೇವಲ ಒಂದೊಂದು ದಿನಕ್ಕೆ ರಿಪೋರ್ಟ್ಗಳು ಕಳಿಸ್ತಕ್ಕಂಥದ್ದು. ಇಂತಹ ನಾಲಾಯಕ್ ಅಧಿಕಾರಿಗಳನ್ನು ಸರ್ಕಾರ ರಕ್ಷಿಸಬಾರದು. ಜಿಲ್ಲಾಧಿಕಾರಿ ಜಿ ಪ್ರಭು ಅವರನ್ನು ಅಮಾನತು ಮಾಡುವುದಲ್ಲ, ವಜಾ ಮಾಡಬೇಕು. ಮುಖ್ಯಮಂತ್ರಿ ಕೂಡಲೇ ಈ ವಿಚಾರದಲ್ಲಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಚಿಂತಾಮಣಿ ಶಾಸಕರ ಜೊತೆ ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿ ಸರ್ಕಾರಿ ಆಸ್ತಿಯನ್ನು ಖಾಸಗಿ ಸಂಸ್ಥೆಗೆ ನೀಡಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದು ತಮ್ಮ ಆರೋಪ ಎಂದು ಕೃಷ್ಣಾರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆ ವಡಗನಹಳ್ಳಿ ಸರ್ಕಾರಿ ಭೂಮಿಗೆ ಸಂಬಂಧಿಸಿದಂತೆ ಕೇಳಿಬಂದಿರುವ ಆರೋಪಗಳ ಬಗ್ಗೆ ಸರ್ಕಾರ ಸಮಗ್ರ ತನಿಖೆ ನಡೆಸಬೇಕು. ಸರ್ಕಾರಿ ಆಸ್ತಿಯನ್ನು ಖಾಸಗಿ ಸಂಸ್ಥೆಗೆ ನೀಡುವ ಯಾವುದೇ ಪ್ರಯತ್ನ ನಡೆದಿದ್ದರೆ ಅದನ್ನು ತಡೆಯಬೇಕು ಎಂದು JK ಕೃಷ್ಣಾರೆಡ್ಡಿ ಒತ್ತಾಯಿಸಿದ್ದಾರೆ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ.